ಈಗ ತೇಗು ಮೆಸ್ಸಿಗೆ ಬಂದಿದ್ದೀವಿ. ಜೋಕಾಲಿ ಪಕ್ಕಲಿ ಎಲ್ಲ ಇದೆ, ತೆಗಿಯೋಕ್ಕೆ ಬಯತ್ತದೆ. ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ, ಏನಾದ್ರು ಬಂದರೂ ಗೊತ್ತಾಗುತ್ತೆ. ಹಿಂಗೆಲ್ಲ ಏನೇನೋ ಸೌಂಡ್ ಬರ್ತಾವೆ. ತುಂಬ ಡೀಪ್ ಇನ್ಸೈಡು ಆ ಕಡೆ ಎಲ್ಲ. ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡೋದು ಬೆಸ್ಟ. ಅಂತ ಆನೆ ಬಂದರೆ ಅಡ್ಡು ಬೀಳ್ತೀವಿ, ಬೇಡ ಫಸ್ಟ್ ಹೋಗೋಣ. ಹೇಗೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ಟೈಮ್ ಬಂದು 1 ಸೆಕೆಂಡ್. ಸೊ ಈಗ ಟೈಮ್ ಬಂದು 7:29 ಆ್ಯಂಡ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಮೈಸೂರಿಂದ. ಮೈಸೂರ್ಗೆ ಯಾಕೆ ಬಂದಿದ್ದೀನಿ ಅಂತೆಲ್ಲ ಹೇಳ್ತೀನಿ. ಬಟ್ ಸ್ಟಿಲ್ ಇವಾಗ ನಾವು ಉಳಿದಿರೋ ರೂಮ್ ಒಂದ್ಸತಿ ಹೆಂಗಿದೆ ತೋರಿಸ್ಬಿಡ್ತೀನಿ. ಅದೊಂಥರ ರಿಚುವಲ್ ಆಗ್ಬಿಟ್ಟು ಹೊಡೆದಾಕ್ಬಿಡ್ತಿದ್ದೆ. ಅದೊಂಥರ ರಿಚುವಲ್ ಆಗ್ಬಿಟ್ಟಿದೆ ನನಗೆ ರೂಮ್ ತೋರಿಸೋದು. ಸೊ ನಾನೇ ಮುಂದೆ ಎಳಿತೀನಿ, ಬಾಲು ತೆಗಿಯೋರು ಯಾರೂ ಇಲ್ಲ. ನಾನಿವತ್ತು 302 ಸ್ಟೇ ಆಗ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ದಿ ರೂಮ್. ಒಂದು ನಿಮಿಷ ಬಾಗ್ಲಾಕ್ಬಿಡ್ತೀನಿ. ಫ್ಲೋರಲ್ಲಿ ಇರೋದೇ ನಾವು ಅನ್ಸುತ್ತೆ. ಇದೆ ಅಲ್ವಾ ಲಾಕ್ ಸಿಸ್ಟಮು. ಓಕೆ, ಲಾಕ್ ಆಯ್ತು ಅಂದ್ಕೊಂಡಿದ್ದೀನಿ. ಸೊ ಇದು ನಮ್ಮ ಸ್ಪೇಷಿಯಸ್ ರೂಮ್. ಎಂಟರ್ ಆಗಿದ ತಕ್ಷಣ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ನಾವು ಆಗಲೇ ನಮ್ಮ ಸೂಟ್ ಕೇಸ್ ಇಟ್ಕೊಂಡಿದ್ದೀವಿ ಪೀಸ್. ಆ್ಯಂಡ್ ಇಲ್ಲಿ ಕಾಟ್ ಇದೆ. ಆ್ಯಕ್ಚುಲಿ ಹಿಂಗೂ ಹೋಗ್ಬೋದು, ಹಿಂಗಿಂದನೂ ಹೋಗ್ಬೋದು. ಆ್ಯಂಡ್ ಇದು ನಾನು ಏನೋ ಕಬೋರ್ಡ್ ಅಂದ್ಕೊಂಡೆ ಮಾರಾನ. ಸಿ, ದಿಸ್ ಈಸ್ ಅ ರೂಮ್. ಒಂದು ಟೀಪಾ ಇದೆ, ಸೋಫಾ, ಕಾಟ್. ನಂಗೆ ಖುಷಿ ಏನು ಗೊತ್ತಾ ಇಲ್ಲಿ ಬರೋದಕ್ಕೆ, ದೆರ್ ಇಸ್ ಮಿರರ್. There is literally mirror everywhere. I am so happy for that. TV ನೋಡಿ ಅವ್ರು ಆಗಲೇ ಬಂದು ಹಾಕ್ಬಿಟ್ಟಿದ್ದಾರೆ, ನಾವು ಹಾಕಿರೋದಲ್ಲ. ಇದೊಂದು ವರ್ಕ್ ಮಾಡೋದಕ್ಕೆ ಜಾಗ. ನಾನು ಇಂಟ್ರೋ ಕೊಟ್ಟನಲ್ಲ, ಆ ಮಿರರ್ ಇದು. ಆ್ಯಂಡ್ ಇದು ವಾಶ್ರೂಮ್ ಸ್ಲೈಡ್. ಓ ಚೆನ್ನಾಗಿದೆ ಗುರು, ಒಳ್ಳೆ ಲೈಟ್ ಇದೆ. ಇದೇನು ಸ್ವಲ್ಪ ಡಲ್ ಲೈಟ್ ಹಾಕ್ಬಿಟ್ಟಿದ್ದಾರೆ, ಹಿಂಗೇನಾ? ಇಟ್ಸ್ ಓಕೆ. ಏನು ಗೊತ್ತಾ, ಒಂದು ಸ್ವಲ್ಪ ವಿಡಿಯೋಸ್ ಮಾಡೋಕ್ಕೆ ಶುರು ಆದಮೇಲೆ ನನಗೆ ಲೈಟ್ ಬಗ್ಗೆ ಕನ್ಸರ್ನ್ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಇದನ್ನೆಲ್ಲ ನಾನು ಅಭ್ಯಾಸ ಮಾಡ್ತೀನಿ ಹೋಗ್ಬೇಕಾದ್ರೆ. ಆ್ಯಂಡ್ ಪೇಂಟಿಂಗ್ ಇಲ್ಲಿ ನಮಗೆ ಸ್ವಲ್ಪ ಕಾಫಿ ಟೀ ಲೋಟ ಗೀಟ ಇಟ್ಟಿದ್ದಾರೆ. ಫ್ರಿಡ್ಜ್ ಇದೆ. ಆ್ಯಂಡ್ ಅದು ಇದೇನೋ ಕತ್ಲು ಮಾಡಿಟ್ಬಿಟ್ಟವ್ರು ಈ ಸಲ. ಅದು ಆನ್ ಮಾಡೋ ಲೈಟೇ ಅಲ್ವಾ? ಓಕೆ, ಇಷ್ಟೇ. ಆ್ಯಂಡ್ ಹಿಯರ್ ಕಮ್ಸ್ ದಿ ಬಾಲ್ಕನಿ ಹಾಕ್ಬಿಟ್ಟಿದ್ದಾರೆ. ಓ ವಾ, ವೆರಿ ಸ್ಪೇಷಿಯಸ್. ಇದು ಬಾಲ್ಕನಿ, ಇದು ಸಿಂಕ್ ಇದೆ ನೋಡಿ. ಇದು ನಮ್ಮ ಸ್ಪೇಷಿಯಸ್ ಬಾಲ್ಕನಿ. ಪಕ್ಕದಲ್ಲಿ ಏನೋ ಕಟ್ತಾ ಇದ್ದಾರೆ. ಸೊ ದಿ ರೀಸನ್ ವೈ ನಾವು ಮೈಸೂರಿಗೆ ಬಂದಿದ್ದೀವಿ ಅಂತಂದರೆ, ಅಕ್ಷಿತ್ಸ್ ಫ್ರೆಂಡ್ ಇಸ್ ಗೆಟಿಂಗ್ ಮ್ಯಾರಿಡ್. ಸೊ ಅವ್ರ ಮದುವೆ ಆಗ್ತಾ ಇರೋದು ಕೂರ್ಗ್ ಪೊನ್ನಾಪೇಟೆಯಲ್ಲಿ. ಅಲ್ಲಿ ನಮಗೆ ರೂಮ್ ಬುಕ್ ಆಗಿದೆ, ಅದನ್ನ ತೋರಿಸ್ತೀನಿ ಕೂಡ. ಸೊ ನಮಗೆ ಜರ್ನಿ ಕಂಟಿನ್ಯೂ ಮಾಡೋಕೆ ಇಷ್ಟ ಆಗಲ್ಲ, ಅವಳು ಬ್ರೇಕ್ ಮಾಡೋಕೆ ಇಷ್ಟಪಡ್ತೀವಿ. ಆ್ಯಂಡ್ ನಿಮಿಷ, ದ ಟಿಪಿಕಲ್ ಸೌತ್ ಇಂಡಿಯನ್ ಥಿಂಗ್ಸ್, ಚಪ್ಪಲ್ನ ಆಚೆ ಬಿಡ್ತೀವಿ, ಆದರೆ ನಾವು ಸೈಡಿಗೆ ಬಿಡ್ತೀವಿ ಯಾವಾಗಲೂ. ಸೊ ಯಾ, ಕರೆಕ್ಟ್. ನಾನೇನಂತಿದೆ ಅಂದರೆ, ಬುಕ್ ಮಾಡಿದ್ದೀವಿ, ಅದು ಜರ್ನಿ ಬ್ರೇಕ್ ಮಾಡೋಕ್ಕೆ ನಾವು ಇಷ್ಟಪಡ್ತೀವಿ ಅಂತ ಬ್ರೇಕ್ ಮಾಡಿ ಇಲ್ಲಿಗೆ ಬಂದಿರೋದು. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು. ಇದು ವೆರಿ ಪಾಪ್ಯುಲರ್ ಮೆಸ್ ಇದೆ ಇಲ್ಲೊಂದು, ತೇಗು ಮೆಸ್ ಅಂತ. ನನ್ನ ಮೈದು ಹೇಳ್ತಾ ಇರ್ತಾನೆ, ಅದಕ್ಕೋಸ್ಕರ ಅದಕ್ಕೆ ಟ್ರೈ ಮಾಡಬೇಕು. ಅಲ್ಲಿವರೆಗೂ ಅಲ್ಲಿ ಟೇಕ್ ಸಮ್ ರೆಸ್ಟ್. 9:30 ಬಾಗ್ಲಾಗ್ತಾರಂತೆ, 9 ಗಂಟೆಗೆ ಹೋಗೋಣ ಅಂದ್ಕೊಂಡು ರೆಸ್ಟ್ ತಗೊಂಡು. ಯಾರೋ ಡಬ ಅಂತ ಬಾಲು ಬಿಡ್ದಂಗೆ ಆಯ್ತು ಗುರು. ನೋಡಿ ರೋಡ್ ಕಾಣುತ್ತೆ. ಅಯ್ಯೋ, ಫ್ಲಾಶ್ ಆನ್ ಆಗ್ತಾ ಇದೆಯಲ್ಲ, ನಾನೇ ಕಾಣಿಸ್ತಾ ಇದ್ದೀನಿ ನೋಡಿ. ರೋಡ್ ಕಾಣುತ್ತೆ. ನಾವು ಸ್ಟೈಲ್ ಆಗಿ ಒಂದ್ ಸ್ವಲ್ಪ ಲೇಸ್ ಎಲ್ಲ ಎತ್ಕೊಂಡ್ ಬಂದಿದ್ವಿ, ಅದನ್ನ ನಾನು ಕಾರಲ್ಲಿ ಬಿಟ್ಬಿಟ್ಟಿದ್ದೀನಿ. ಇವಾಗ ನಾನೇ ಎತ್ಕೊಂಡ್ ಬರ್ಬೇಕು ಅದನ್ನ ಹೋಗಿ. ಇದು ಹೇಳ್ದ ಅಂತ ನಾವು ಇವಾಗ ತೇಗು ಮೆಸ್ಸಿಗೆ ಬಂದಿದ್ದೀವಿ. ಅದು ಟಿಪಿಕಲ್ ಮೆಸ್ ತರ ಇದೆ ಅಲ್ಲ, ಇಷ್ಟಿಷ್ಟೇ ಮೆಟ್ಲಿದೆ, ಗಮ್ಮಂತೈತೆ. ಕಿಚನ್ ಎಲ್ಲ ಹಿಂಗೆ ಇಟ್ಕೊಂಡವ್ರೆ. ನಾವಿವಾಗ ನೀರು ದೋಸೆ, ಇದೇನಿದು ಮಟನ್ನ ಇಲ್ಲ ಬರೀ ಚಾಪ್ಸಾ? ಹಾಂ, ಏನೋ ಗ್ರೇವಿ. ಇದು ಮಟನ್ ಕೈಮಾ ಆ್ಯಂಡ್ ಬಿರಿಯಾನಿ. ಸೊ ಈಗ ಡಿಪ್
ಅಲ್ಲ ವೆರಿ ಸ್ಟ್ರಾಂಗ್. ಆ್ಯಕ್ಚುಲಿ ಇದು ಚಿಕನ್ ಇದ್ದರೆ ಚೆನ್ನಾಗಿರುತ್ತೆ. ಇದು ಚಿಕನ್ ಏನಾದ್ರು ಇದ್ದಿದೆ ಅದಕ್ಕೆ. ಈಗ ಬಿರಿಯಾನಿಗೆ ಚಿಕನ್ ಹಾಕೊಂಡಿದ್ವಿ. ವಾಟ್ ಚಿಕನ್ ಇಸ್ ದಟ್? ಚಿಲ್ಲಿ ಚಿಕನ್. ಕರೆಕ್ಟ್, ಚಿಲ್ಲಿ ಚಿಕನ್. ಟೇಸ್ಟ್ ಮಾಡುವ ಸಮಯ. ಇದನ್ನು ಮತ್ತೆ ಸ್ಪೈಸಿ ಆಗಿದೆ. ಪ್ರಾಪರ್ ಮೆಸೂಟ ಫೀಲ್ ಇದೆ. ಕೆಮ್ಮೆ ಇಬ್ಬರು ಹೊಟ್ಟೆ ತುಂಬ ಊಟ ಮಾಡಿ ಈಗ ವಾಪಸ್ ರೂಮ್ ಕಡೆ ವಾಕ್ ಮಾಡ್ಕೊಂಡು ಹೋಗ್ತೀವಿ. ಏನೇನೋ ತುಂಬ ಚೆನ್ನಾಗಿದೆ ವಾಕ್ ಮಾಡೋಕ್ಕೆ. ಈಗ ಮತ್ತೆ ತೇಜು ಮೆಸ್ಸಿಗೆ ಬಂದಿದ್ದೀವಿ. ಬೆಳಿಗ್ಗೆ 8:30 ಎದ್ದು ತಿಂಡಿ ತಿನ್ನೋಣ ಅಂತ. ತಿಂಡಿ ಹತ್ತಿರ ಇದೆ ಅಲ್ವಾ, ಅದಕ್ಕೆ 2 ಟೈಮು ಬರ್ತಾ ಇದ್ದೀವಿ. ತುಂಬ ದಿನದಿಂದ ಕಾಲು ಸೂಪ್ ತಿನ್ನಬೇಕು ಅನಿಸ್ತಿತ್ತು. ಸೊ ಅದಕ್ಕೆ ಇಲ್ಲಿ ಬಂದು ತಿಂತಾ ಇದ್ದೀನಿ. ಆ್ಯಂಡ್ ಹಿಯರ್ಸ್ ಚಿಕನ್ ಚಾಪ್ಸ್. ಓ ಮಟನ್ ಚಾಪ್ಸ್. ಓಕೆ, ಮಟನ್ ಚಾಪ್ಸ್. ಆ್ಯಂಡ್ ಒಂದು ಲೋಟ ಕಾಲು ಸೂಪು, ತಟ್ಟೆ ಇಡ್ಲಿ. ಒಳ್ಳೆ ಟೇಸ್ಟ್. ಮ್ಯಾರಿನೇಟೆಡ್ ತಟ್ಟೆ ಇಡ್ಲಿ ಕಾಲು ಸೂಪ್ ಆದಮೇಲೆ ಈಗ ಒತ್ತು ಶಾವಿಗೆ ತೊಗೊಂಡಿದ್ದೀವಿ. ಸ್ವಲ್ಪ ಇಡ್ಲಿ ಶೇಪ್ ಆಗೋಗಿದೆ. ಅದಕ್ಕೆ ಪೆಪ್ಪರ್ ಚಿಕನ್ ಆ್ಯಂಡ್ ಮಟನ್ ಶೇರ್ವಾ. ನಮ್ಮ ಮೈಸೂರು ಸ್ಟೇಯಿಂದ ಎಕ್ಸಿಟ್ ಆಗಿ ವಿ ಆರ್ ಟುವರ್ಡ್ಸ್ ಪೊನ್ನಪೇಟೆ. ಅಲ್ಲೇ ಮದುವೆ ಇರೋದು, ಫ್ರೆಂಡ್ ಮದುವೆ. ಸೊ ಅಲ್ಲಿ ಹೊರಟಿದ್ದೀವಿ. ಇದೇನು ಹಾರ್ಟ್ ಪ್ಲೇ ಆಗ್ತೈತೆ, ಇಷ್ಟು ಮ್ಯೂಟ್ ಮಾಡಿದ್ರು. ಹಾಂ, ಆ್ಯಂಡ್ ಆನ್ ದ ವೇ ಒಂದು ಜಸ್ಟ್ ಬ್ರೇಕ್ ಕೊಟ್ಟಿದ್ದೀವಿ. ಯಾಕಂದರೆ ಇವಾಗ ನಾವು ಯಾವುದೋ ಒಂದು ಫಾರೆಸ್ಟ್ ಏರಿಯಾ ಎಂಟರ್ ಆಗ್ತಾ ಇದ್ದೀವಿ ಅಂತ ಅನ್ಸುತ್ತೆ. ನಾವು ಇದು ಫಸ್ಟ್ ಟೈಮ್ ಈ ರೂಟ್ ತೊಗೊಂಡಿರೋದು. ಸೊ ಲೆಟ್ಸ್ ಸಿ. ಬೆಳಿಗ್ಗೆ ಚೆನ್ನಾಗಿ ತಿಂದ್ಬಿಟ್ಟಿರೋದ್ರಿಂದ ಯಾವುದೇ ಥರ ಹೊಟ್ಟೆ ಹಸಿವು ಇಲ್ಲ. ವೆಲ್ಕೋ. ಯಾವುದೋ ಫಾರೆಸ್ಟ್ ಏರಿಯಾ, ನಾಗರಹೊಳೆ ಹುಲಿ ಸಂರಕ್ಷಣೆ ಪ್ರದೇಶ. ರಾಜೀವ್ ಗಾಂಧಿ ರಾಷ್ಟ್ರೀಯ. ಇಲ್ಲಿ ಹಿಂಗೆಲ್ಲ ಹೋಗ್ತೀವ ರೂಟು? ಐ ಹೋಪ್ ಆನೆ ನೋಡ್ತೀವಿ. ಹುಲಿ ಇದೆ ಅಂತ ಹಾಕಿದ್ದಾರೆ, ಬಟ್ ಆನೆ ನೋಡೋಣ ಒಂದು ನಿಮಿಷ. ನಮಗೆ ಸಫಾರಿ ಕರ್ಕೊಂಡು ಹೋಗೋ ರೂಟ ಪಿರಿಯಾಪಟ್ನ ಏನು ಆರ್ಕಲ್ಗೂಡು. ಓಕೆ ಓಕೆ. ಇದು ಫಾರೆಸ್ಟ್ ಎಂಟ್ರಿನ ಎಕ್ಸಿಟಾ? ಇಷ್ಟೇ ನನ್ನ ಅದೃಷ್ಟಕ್ಕೆ ಕಾಣಿಸೋದು. ಇಲ್ಲಿ ಈ ಕೋತಿಗಳು ಮಾತ್ರ, ಇನ್ನೇನೂ ಇಲ್ಲ. ಖಾಲಿ ಹೆವಿ ಗಾಡಿಗಳಿದೆ. ಬಂದಿರುವ ರಾಜೀವ್ ಗಾಂಧಿ ಫಾರೆಸ್ಟಲ್ಲೂ ನಮಗೆ ಆನೆ, ಹುಲಿ, ಜಿಂಕೆ ನೋಡೋ ಅದೃಷ್ಟನೇ ಇಲ್ಲ. ಬಟ್ ಏನಂದರೆ ತುಂಬ ಗ್ರೀನರಿ ಇದೆ, ಅದೊಂದು ಎಂಜಾಯ್ ಮಾಡೋದಷ್ಟೇ, ಏನೂ ಇಲ್ಲ. ನಾನಂತೂ ಎಲ್ಲ ಕಡೆ ಝೂಮ್ ಹಾಕಿ ನೋಡ್ತಾ ಇದ್ದೀನಿ. ನೋಡಿ ಇಲ್ಲಿ ಮತ್ತಿಗೂಡು ಸಾಕಾನೆ ಶಿಬಿರ. ಎಲಿಫೆಂಟ್ ಕ್ಯಾಂಪ್ ಇದೆ. ಇಲ್ಲೆಲ್ಲಾದ್ರೂ ಝೂಮ್ ಹಾಕ್ಲಾ? ಇಲ್ಲಿ ಸಣ್ಣ ಪುಟ್ಟ ಸೆಟಪ್ಗಳು ಹಾಕಿದೆ. ಇವೆಲ್ಲ ಕೊಡಗು ಸ್ಟೈಲ್ ಅನ್ಸುತ್ತೆ. ಇದೇನೋ ಇದೆ ನೋಡಿ, ಏನದು ಕೋಳಿ ಕತ್ತಿ. ಸೊ ಅದೆಲ್ಲ ಟೂಲ್ಸ್. ಕೋಳಿ ಕೊಡೆ. ಅಯ್ಯೋ ತೊಟ್ಲಿದೆ, ಸಾರಿ. ಒಂದು ಗ್ರೈಂಡಿಂಗ್ ಸ್ಟೋನ್, ಮೊರೆ, ಈ ಥರ ಎಲ್ಲ ಫುಲ್ಲು. ಒಂದು ನಿಮಿಷ ನೋಡಿ, ನೀಟಿ ಡೆಕೋರೇಟ್ ಮಾಡಿದ್ದಾರೆ ಎಂಟೈರ್ ಪ್ಲೇಸ್ನ. ಸೊ ಇದು ಸೋಂಪು ಬೀಡಾಕಿಟ್ಟಿದ್ದಾನೆ ಎಲೆಯಲ್ಲಿ. ಏನದು? ಈ ಪ್ಲೇಸ್ನ ನಮಗೆ ಸಜೆಸ್ಟ್ ಮಾಡಿದ್ದು ಅಲ್ಲೇ ಯಾರೋ ಲೋಕಲೈಟ್ ಅವರು. ಫುಡ್ಡು ತುಂಬ ಚೆನ್ನಾಗಿತ್ತು, ಟಿಪಿಕಲ್ ಕೂರ್ಗಿ. ಬಟ್ ನಂಗೆ ಆಂಬಿಯನ್ಸ್ ಡೆಕೋರೇಟ್ ಮಾಡಿದ್ದು ಇನ್ನೂ ಜಾಸ್ತಿ ಖುಷಿ ಆಯಿತು. ಸ್ಟೇ ಆಗ್ತಾರ ಪ್ರಾಪರ್ಟಿ. ಇಟ್ ಇಸ್ ಅವಡೇಲ್ ಕೂರ್ಗ್ ಅಂತ. ಆಫ್ ರೋಡಿಂಗ್ ಇದೆ ನೋಡಿ. ನಮ್ಗೆ ಇಲ್ಲಿ ಫುಲ್ ಖುಷಿ ಆಗ್ತಿದೆ. ತೀರಾ ಇಂಟೀರಿಯರ್ ಅಲ್ಲಿ ಇದೆಯಾ ನಂಗೆ ಗೊತ್ತಿಲ್ಲ ಅಲ್ಲ. ಫುಲ್ಲು ಕಾಫಿ ತೋಟ ಮಧ್ಯ ಪಾಸ್ ಆಗ್ತಾ ಇದೆ. ವುಡ್ಸ್ ಮಧ್ಯೆ ಹೋಗೋ ಥರ ಫೀಲ್ ಕೊಡ್ತಾ ಇದೆ. ಎಂಟ್ರೆನ್ಸ್ ಇಂದ ಮೋಸ್ಟ್ಲಿ ಸ್ಟೇನೇ 1 ಕಿಲೋಮೀಟರ್ ಇಲ್ವಾ? ಯಾವುದೋ ಮೋಸ್ಟ್ಲಿ ಎಂಪ್ಲಾಯೀಸ್ ರೂಮ್ ಅನ್ಸುತ್ತೆ. ಅಲ್ಲ, ಲೆಫ್ಟಲ್ಲಿ ಹೋಯ್ತು ಅದು. ಇಲ್ಲೇ ಅದು ಬೇರೆ ಬೇರೆ ಇದೆ. ಮಧುಸ್ ಹೋಮ್ ಸ್ಟೇ. ದಿಸ್ ಇಸ್ ಅಪ್ಡೇಲ್. ರಿಸೆಪ್ಷನ್ ಅನ್ಸುತ್ತೆ ನೋಡಿ. ಇದೇ ಒಂದು ಮನೆ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ.
ಆ್ಯಂಡ್ ಎಷ್ಟು ಚೆನ್ನಾಗಿದೆ ಗುರು, ಗ್ರೀನರಿ, ಜೋಕಾಲಿ ಪಕ್ಕಾಲಿ ಎಲ್ಲ ಇದೆ. ಒಂದಿದೆ ಅಲ್ಲಿ 4ನೇ ನಂಬರು, ಇದು ಐಡಿಯಾ ಇಲ್ಲ. ಇದು ನಮಗೆ ಕೊಟ್ಟಿರೋ 5ನೇ ರೂಮ್ ಬಗ್ಗೆ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಡಿಫ್ರೆಂಟ್ ಆಗಿದೆ. ಸೊ ಯಾ, ಎಂಟ್ರಾಗಿದ್ದ ತಕ್ಷಣ ಒಂದು ಪ್ಯಾಸೇಜ್ ಇದೆ. ಇಲ್ಲೆಲ್ಲ 1-2 ಸೋಫಾ ಹಾಕೋನೆ, ಒಂದು ಫ್ರೇಮ್ ಹಾಕೋನೆ. ಇದೇನು ಗುರು, ಚಪ್ಪಲ್ ಸ್ಟ್ಯಾಂಡ್ ಇರಬೇಕಾ? ತೆಗಿಯೋಕ್ಕೆ ಬಯತ್ತದೆ. ಹಾಂ, ಸಾರಿ, ಎಂಟ್ರಾಗಿದ್ದ ತಕ್ಷಣ ಎಲ್ಲೆಲ್ಲ ಬಾಗಿಲಿಟ್ಟರು ಗುರು ಇವರು. ಯಾವಾಗ ಏನು ಓಪನ್ ಆಯ್ತದೆ? ಹಾಂ, ಓಕೆ ಫೈನ್. ಸೊ ಇಲ್ಲೊಂದು ಕಾಟ್ ಇದೆ, ಇಲ್ಲೊಂದು ಕಾಟ್ ಇದೆ, ಆಮೇಲೆ AC ಇದೆ, ಇಲ್ಲೊಂದು TV ಇದೆ, ಕಾಫಿ ಟೀ ಪುಡಿ. ನಾನು ಫಸ್ಟ್ ಇದು ಬಂದ ತಕ್ಷಣ ಇದು ನಮ್ಮ ರೂಮು, ಅಕ್ಷಿತ್ಗದು ನನಗಿದು ಅಂದ್ಕೊಂಡು ಅಯ್ಯೋ ಇದು ಬೇಡ, ಒಂದು ಸಿಂಗಲ್ ಕಾಟ್ ಕೊಡಿ ಅಂತ ಅಂದೆ. ನಂಗೆ ಭಯ ಮಲ್ಗಕ್ಕೆ. ಆಮೇಲೆ ಇದನ್ನೇ ಮೇಡಮ್ ಉದರ್ ಬೇಕು ಅಂತ. ಸೊ ಇಲ್ಲಿ ಬಂದಿದ್ದ ತಕ್ಷಣ ಇಲ್ಲೊಂದು ರೂಮ್ ನೋಡಿ, ಎಲ್ಲೆಲ್ಲೆಲ್ಲ ಏನೇನು ಇಟ್ಟರು ಇವು ಕಬೋರ್ಡು. ಆ್ಯಂಡ್ ದಿಸ್ ಈಸ್ ಒನ್ ಡಬಲ್ ಬೆಡ್ ವಿತ್ AC, ಫ್ಯಾನ್, ಇಲ್ಲಿ TV ಇಲ್ಲ ಅಷ್ಟೇ. ಯಪ್ಪ, ಒಂದೊಳ್ಳೆ ಕೆಲಸ ಮಾಡಿರೋದಂದರೆ ಮಿರರಿಟಿ, ಥ್ಯಾಂಕ್ ಯು. ಆ್ಯಂಡ್ ಪ್ಯೂರಿಫೈಯರ್ ಇದೆ. ಇದು ಏನು ಗುರು, ಇನ್ನೊಂದು ಬಾಗಿಲು. ಓ, ಬಾತ್ರೂಮು ಅತ್ತಾಗಿಂದ ಇತ್ತಾಗ ಬರಬೇಕು. ಏನು ಹಿಂಗೈತೆ, ಮೆಟ್ಲಿಳಿದು ಬಾತ್ರೂಮ್ಗೆ ಹೋಗ್ಬೇಕು. ನಾನೇನಾದರೂ ನಿದ್ದೆಗಳಲ್ಲಿ ಧೈರ್ಯ ಮಾಡ್ಕೊಂಡು ಇಳಿದ್ರೆ ಎಡವಿ ಬೀಳೋದಂತೂ ಗ್ಯಾರಂಟಿ. ಅಕ್ಷಿ, ಹೆಂಗೆ ಗೊತ್ತಾಯ್ತು ಇದೇ ರೂಮ್ ಅಂತ? ಹೌದಾ, ಬಾ ರೂಮ್ ನೋಡು. ಯಾಕೆ ನಿಲ್ಸಿದ್ಯಾ? ಒಂದ್ಸತಿ ಬಂದು ರೂಮ್ ನೋಡು, ನೀನು ಒಪಿನಿಯನ್ ಹೇಳು. ಸೊ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ವೈಫೈ ಕನೆಕ್ಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಅಕ್ಷಿಗೆ ಸಪ್ರೇಟ್ ಕಾಟ್ ಇರೋದು ಗೊತ್ತಿಲ್ಲ. ನಾನು ಇವನ್ ಕೂತ್ಕೊತೀನಿ, ಅವ್ನು ಅನ್ಕೊತಾನೆ ಇದೇ ನಮ್ದು ಕಾಟ್ ಅಂತ. ಆಮೇಲೆ ಅದು ಅಂತ ಹೇಳ್ತೀನಿ. ನೋಡೋಣ, ಚೈಲ್ಡ್ ಗೇಮ್ ಅನ್ಸ್ಬೋದು, ಬಟ್ ಸುಮ್ಮನೆ ಆಟ ಆಡಿಸ್ತೀನಿ. ಬರಲಿ. ಸಿ ಅವರ್ ಬ್ಯೂಟಿಫುಲ್ ರೂಮ್. ಇಲ್ಲಿ ಓಕೆ, ಡೋರ್ ಲಾಕ್ ಮಾಡ್ಕೊಂಬನ್ನಿ. ಅಕ್ಷೀಸ್ ರಿಯಾಕ್ಷನ್ ತಗೊಂತೀನಿ ನಾನು. ಎಸ್, ಆ ಕಡೆ ಬಾತ್ರೂಮು, ಅಡುಗೆ ಮನೆ, ಅದಕ್ಕೆ ಸುಮ್ಮನೆ ಕಬೋರ್ಡು. ನಾನು ಗಾಬರಿ ಆಗ್ಬಿಟ್ಟು ಸಪ್ರೇಟ್ ಇದೆಯಲ್ಲಪ್ಪ ಅಂತ ಕೇಳಿದೆ. ಅವನಿಲ್ಲ ಡಬಲ್ ಕಾಟ್ ಇಲ್ಲಿದೆ ನೋಡಿ ಅಂದ. ಆಯ್ತು ಅಂತಂದು, ಅದಕ್ಕೆ ನೀನು ರಿಯಾಕ್ಷನ್ ತಗೊಂಡೆ. ಬಾತ್ರೂಮ್ ನೋಡು, ಮೆಟ್ಲು ಇಳ್ಕೊಳ್ಬೇಕು. ರೈಟ್ ಸೈಡ್ಗಿದೆ ಇದು. ಯಪ್ಪ, ಹುಷಾರು. ಹೌದೌದು. ಎಕ್ಸಾಕ್ಟ್ಲಿ. ರೂಫು ಅಷ್ಟೇನೋ ಬೇರೆ ಇದೆ ಇಲ್ಲಿ, ಮೇಲ್ ಮಾತ್ರ ಹೆಂಚು. ಸೊ 3 days and 2 nights ನಾನು ಈ ಅಫ್ಡೇಲ್ ಪ್ರಾಪರ್ಟಿಲಿ ಸ್ಟೇ ಆಗಿದ್ದೆ. ವೆಡ್ಡಿಂಗು ಅದು ಇದು ಅಂತ ನಾನು ಒಂಚೂರು ಪ್ರಾಪರ್ಟಿ ಎಕ್ಸ್ಪ್ಲೋರ್ ಮಾಡಲಿಲ್ಲ. ಆ್ಯಂಡ್ ಬ್ಲಾಗ್ ಕೂಡ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ ಮದುವೆ ಬ್ಯುಸಿ ಆಕ್ಯುಪೈಡ್ ಆಗಿಬಿಟ್ಟಿದ್ದೆ. ಬಟ್ ಇಲ್ಲಿ 2 ಪಾಂಡ್ ಇದೆ, ಆಮೇಲೆ ಒಂದು ರಿವರ್ ಸ್ಟ್ರೀಮ್ ಇದೆ ಅಂತ ಹೇಳಿದ್ದಾರೆ. ಸೊ ಅದು ನೋಡೋಕ್ಕೆ ಹೋಗೋಣ ಅಂತ ಒಬ್ಬಳೇ ಹೊರಟಿದ್ದೀನಿ. ದೇರ್ ಇಸ್ ಸಮ್ ಟೈಮಿಂಗ್ಸ್. ಸಂಜೆ 5:30 ಮೇಲೆ ಬರೋಂಗಿಲ್ಲ, ಯಾಕಂದರೆ ವೈಲ್ಡ್ ಎಲಿಫೆಂಟ್ ಆ್ಯಂಡ್ ವೈಲ್ಡ್ ಬೋರ್ ಕಾಟ ಇದೆ ಅಂದಿದ್ದಾರೆ. ಆದರೂ ಒಬ್ಬಳೇ ಬಂದ್ಬಿಟ್ಟೆ, ಇವಾಗೂ ಬರೋಕ್ಕೆ ಮೀಟ್ರಿಲ್ಲ. ದಿಸ್ ಸ್ಪಾಟ್ ಇಸ್ ಫೈನ್, ಬಟ್ ನಾನು ಇದ್ರ ಒಳಗೆ ಹೋಗ್ಬೇಕೀಗ. ಹೋಗ್ಲಾ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಐ ಶುಡ್ ಹ್ಯಾವ್ ಕಾಲ್ಡ್ ಮೈ ಹಸ್ಬೆಂಡ್. ಇರಲಿ, ವಿಡಿಯೋ ಮಾಡಿಕೊಂಡು ಹೋಗ್ತೀನಿ, ಏನಾದ್ರು ಬಂದರೂ ಗೊತ್ತಾಗುತ್ತೆ. ಎಲೆಗಳು ಬಿತ್ತಾದ್ರೂ ಭಯ ಆಗ್ತದೆಯಲ್ಲ ಗುರು. ಇಟ್ಸ್ ಓಕೆ, ಬನ್ನಿ. ಕಡ್ಡಿ ಗಿಡ್ಡಿ ಇಟ್ಕೊಂಡು ಹೋಗ್ಬೇಕಿತ್ತ ಅಂತ ಹಿಂಗೆಲ್ಲ ಸೊ ಇಷ್ಟೆಲ್ಲ ಮೀಟ್ರ್ ಆಫ್ ಆಗಬಾರ್ದು ಗುರು. ಬನ್ನಿ ನೋಡೋಣ. ಪಾಂಡ್ ಹೋಗಿ ಭಯ ಆಗ್ತೈತೆ ಗುರು.
ಹಿಂಗೆ ಓಡಾಡ್ತಾರೆ ಈ ಎಸ್ಟೇಟ್ಗಳ ಜನ. ಇಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಪಾಂಡ್ ಅನ್ಸುತ್ತೆ. ಇದು ದಾರಿ ಹಿಂಗೆ ಹೋಗೋದು ಅಂತಲೇ ಗೊತ್ತಾಗ್ತಿಲ್ಲ ನೋಡಿ. ಆ ಗೇಟಿಂದ ಓಕೆ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಗೇಟಿಂದ ಇಲ್ಲಿಗೆ ಬರೋಕ್ಕೆ ನಂಗೆ ಮೀಟ್ರ್ ಆಫ್ ಆಗೋಯ್ತು. ಇನ್ನು ಅಷ್ಟು ದೂರ ಹೋಗ್ಬೇಕಲ್ಲ, ಹೆಂಗೆ ಹೋಗೋಣ? ಒಂದು ನರ್ಪಿಳ್ಳೆನೂ ಇಲ್ಲ. ಕರ್ಮ ಗುರು, ಬಂದ ಮೇಲೆ ಹೆಂಗೆ ಹೋಗೋದು ಅಪ್ಪ. ಅಂತೂ ಇಂತೂ ನನಗೆ ಪಾಂಡ್ 1 ಸಿಕ್ತು. ದಿಸ್ ಇಸ್ ದಿ ಪಾಂಡ್ 1. ಇನ್ನು ಹಂಗಂದ್ರೆ ಪಾಂಡ್ 2 ನಾನು ಹತ್ತಾಗೋಬೇಕಾ? ಅಷ್ಟೆಲ್ಲ ಮೀಟ್ರ್ ಇಲ್ಲ ಅನಿಸ್ತಾ ಇದೆ ನನಗೆ. ಇರಲಿಲ್ಲ, ಒಂಚೂರು ಮುಂದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಬಂದ್ಬಿಡ್ತೀವಿ. ಏನು ಗೊತ್ತಾ, ಈ ನೀರು ಹತ್ರ, ಈ ಹರಿಯೋ ನೀರು, ನಿಂತಿರೋ ನೀರು ಹತ್ರ ಎಲ್ಲ ಸ್ವಲ್ಪ ಪ್ರಾಣಿಗಳು ಇರ್ತವೆ. ಇವನು ಬೇರೆ ಪ್ರಾಪರ್ಟಿಯವನ್ನೇ ಎದುರಿಸ್ಬಿಟ್ಟಿದ್ದಾನೆ. ನನ್ನ ಫ್ರೆಂಡ್ ಅವ್ರ ಪ್ರಾಪರ್ಟಿಲಿ ಬೈಸನ್ ಕಾಟ ಅಂತೆ. ಅಯ್ಯೋ ಮಗ ಇಂಥದ್ದು ಕಡೆ ಬಂದ್ಬಿಟ್ಟು ಏನು ಸೌಂಡ್ ಬಂದರೂ ಭಯ ಬರೋಕ್ಕೆ ಶುರು ಹೋಗಿದೆ. ಅಲ್ಲ ಅವ್ರು ಹೇಳಿದ್ರು ಸಂಜೆ 5:15 ಆದಮೇಲೆ ಹೋಗಬೇಡಿ ಅಂತ. ಬಂದಿರೋದೇ ಬೆಳಗ್ಗೆ 11 ಗಂಟೆ. ಯಾವ ಪ್ರಾಣಿ ಇದ್ರು ತಿಂದು ಮಲಗಿಬಿಟ್ಟಿರುತ್ತೆ ಅಂದ್ಕೊಂಡಿದ್ದೀನಿ. ಈ ಪಾಂಡು ಗುರು, ಪಾಚಿ ಕಟ್ಟಿರೋ ಪಾಂಡು ಇದು ನೋಡೋಕೆ ನನ್ನ ಮಗ ಕಳ್ಸೋ ನಮ್ಗೆ. ಅಥವಾ ಇನ್ನೊಂದೆಲ್ಲ ಪಾಂಡ್ 2 ಅದನ್ಸುತ್ತೆ. ಅಲ್ಲಿ ನೀರಿದೆ ನೋಡಿ, ಪಾಂಡ್ 2 ದಾರಿ ಅಂತ ಬೋರ್ಡ್ ಹಾಕೋರೆ. ನೀರು ಹರಿಯೋ ಸೌಂಡ್ ಕೇಳಿಸ್ತಾ ಇದೆ. ಹೌದೌದು, ನೀರು ಹರಿಯೋ ಸೌಂಡ್ ಕೇಳಿಸ್ತಾ ಇದೆ. ಹಿಂಗೆ ಹೋಗೋದು ಅನಿಸುತ್ತೆ. ಓ ನೋಡಿ, ಇದೇ ಪಾಂಡ್ 2. ಜೇನುಳ ನೋಡಿ, ಪಾಂಡ್ 2 ಬೋರ್ಡ್ ಹಾಕಿದ್ದಾರೆ. ಹಂಗೆ ನಡ್ಕೊಂಡು ಹೋದ್ರೆ ಅಲ್ಲೆಲ್ಲ ಕೂರೋ ಸೆಟಪ್ ಇದೆ ಅನಿಸುತ್ತೆ. ಇಲ್ಲಿ ಇದ್ರ ಮಧ್ಯೆ ಕಾಫಿ ಟೀ ಕುಡಿ ಅಂತಾನೆ. ನೋಡಿ ಹಾಕಿದ್ದಾನೆ 8 to 5:30 ಅಷ್ಟೇ. ಎಲಿಫೆಂಟ್ ಪ್ರೆಸೆಂಟ್, ಡು ನಾಟ್ ಲಿಟರ್ ಅಂತ. ಈ ಥರ ದಾರಿ ಇದೆ. ಹಿಂಗೆ ಬಂದಿದ್ದೀನಿ ಅಂತ ಏನಾದರೂ ನನ್ನ ಗಂಡಂಗೆ ಗೊತ್ತಾದರೆ ನನ್ನ ಕತೆ ಅಷ್ಟೇ. ಏನೇನೋ ಸೌಂಡ್ ಬರ್ತಾವೆ. ತುಂಬ ಡೀಪ್ ಇನ್ಸೈಡು. ಆ ಕಡೆ ಎಲ್ಲ ಹೋಗೋದು ಬೇಡ ಅನಿಸುತ್ತೆ. ರಿಸ್ಕ್ ತಗೊಂಡು ಫಸ್ಟಿನಿಂದ ಜಾಗ ಖಾಲಿ ಮಾಡೋದು ಬೆಸ್ಟ. ಇಟ್ ಈಸ್ ನಾಟ್ ದಟ್ ಸ್ಕ್ಯಾಡ್ ಅಂತಲ್ಲ. ನನಗೆ ಈಗ ಮದುವೆ ಆದಮೇಲೆ ತೂಕ ಜಾಸ್ತಿ ಆಗ್ಬಿಟ್ಟು ಹಿಯರ್ ಸಮ್ ಅಂತ ತೂಕ ಜಾಸ್ತಿ ಆಗ್ಬಿಟ್ಟು ಓಡೋಕ್ಕೆ ಶಕ್ತಿ ಇಲ್ಲ. ಸೊ ನಾವು ಐ ಡೋಂಟ್ ವಾಂಟ್ ಟು ಟೇಕ್ ದ ರಿಸ್ಕ್. ಪಾಪ ನನ್ನ ಗಂಡ ಏನು ಮಾಡ್ತಾನೆ. ಇಟ್ ಈಸ್ ಬೆಟರ್ ಐ ಗೋ. ಪಾಂಡ್ 2 ಹತ್ರ ಹೋಗಲ್ಲ. ಮೇ ಬಿ ತುಂಬ ಪ್ರಶಾಂತವಾಗಿದೆ, ಜನ ಇಲ್ಲ. ಆ ಕಾರಣಕ್ಕೂ ಆನೆಗಿನಿ ಬರೋ ಸಾಧ್ಯತೆಗಳಿದೆ. ಸೊ ಆನೆ ಬಂದರೆ ಅಡ್ಡು ಬೀಳ್ತೀವಿ. ಬೇಡ, ಫಸ್ಟ್ ಹೋಗೋಣ. ಐ ಗೋ.